ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಿನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವ ಎಲ್ಲ ವಿದ್ಯಮಾನಗಳನ್ನು 30 ಸುದ್ದಿಗಳಲ್ಲಿ ನೋಡ್ತಾ ಹೋಗೋಣ. ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಜೇಮ್ಸ್ ಚಿತ್ರ ತೆಗೆದು RRR ಚಿತ್ರ ಹಾಕ್ತಾರೆ ಅನ್ನುವ ಆತಂಕ ಶುರುವಾಗಿದೆ. ಅದರಿಂದ ಬೆಂಗಳೂರಲ್ಲಿ ಪ್ರವೀಣ್ ಶೆಟ್ಟಿ ಬಣ್ಣದ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಅತ್ತ ಬೆಳಗಾವಿಯ ಚಿತ್ರಮಂದಿರದ ಬಳಿಯೂ ಅಭಿಮಾನಿಗಳ ಪ್ರೊಟೆಸ್ಟ್ ಮಾಡಿ ಪುನೀತ್ ಅಭಿನಯದ ಕೊನೆ ಚಿತ್ರ ತೆಗಿಬಾರದು ಅಂತ ಒತ್ತಾಯಿಸಿದರು. ಚಿತ್ರಮಂದಿರದ ಬಳಿ ಪುನೀತ್ ಪರ ಘೋಷಣೆ ಕೂಗಿದ್ರು. ವಿಧಾನಸಭೆಯಲ್ಲಿ ಇವತ್ತು ಸ್ವಾರಸ್ಯಕರ ಚರ್ಚೆ ನಡೆಯಿತು. ನನಗೆ 74 ವಯಸ್ಸಾಗಿ ಬಿಟ್ಟಿದೆ. ನನ್ನ ಜನ್ಮ ದಿನಾಂಕ 3/8/1947 ಅಂತ ನಮ್ಮ ಶಿಕ್ಷಕರಾಗಿದ್ದ ರಾಜಪ್ಪ ಬರೆದುಕೊಂಡಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಸ್ಯ ಚಟಾಕಿ ಹಾರಿಸಿದ್ರು. ನಮ್ಮ ಮನೆಯಲ್ಲೂ ನನ್ನ ಹುಟ್ಟಿನ ಡೇಟ್ ಗೊತ್ತಿರಲಿಲ್ಲ. ನಮ್ಮ ತಂದೆ ತಾಯಿ ಇಬ್ರು ಹೆಬ್ಬೆಟ್ ಗಿರಾಕಿಗಳು, ಹಾಗಾಗಿ ನಾನು ಹುಟ್ಟಿದ ಹಬ್ಬ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಆಗ ಮಧ್ಯಪ್ರವೇಶದ ಈಶ್ವರಪ್ಪ, ಹೌದೌದು ನೀವೊಬ್ಬರೇ ವಯಸ್ಸು ಹೇಳೋದು ಅಂದ್ರು. ಹೌದಪ್ಪ, ನಾನು ಹೇಳ್ತೀನಿ ನನಗೆ 74 ವರ್ಷ, ನೀ ನನಗೆ 65 ವರ್ಷ ಅಂತ ಹೇಳ್ಕೊಂಡ್ರೆ ತಪ್ಪೇನಿಲ್ಲ ಅಂತ ಸಿದ್ದರಾಮಯ್ಯ ಈಶ್ವರಪ್ಪ ಅವರನ್ನ ಕಿಚಾಯಿಸಿದ್ರು. ಸರ್ಕಾರದ ಉತ್ತರ ಮಾಡಿ ಊಟಕ್ಕೆ ಹೋಗೋಣ ಅಂತ ನಂದು. ಆಮೇಲೂ ಮಾತಾಡ್ಬೋದು, ಏನಿಲ್ಲ. ನೀವು ಮತ್ತೆ ಇರೋದಿಲ್ಲ ಅಂದ್ರಲ್ಲ, ಹಾಗಾಗಿ ನಾನು ಈಗ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಏನಪ್ಪ ಇಲ್ಲಯ್ಯ ವಾರಕ್ಕೊಂದ್ಸರಿ ಆ ಥರ ಮಾಡಿಸ್ತೀನಿ. ಯಾಕಂತಂದ್ರೆ ವಯಸ್ಸಾಗಿದೆಯಲ್ಲ, ಆ ವಯಸ್ಸು ಗೊತ್ತಾಗದೇ ಇರಲಿ ಅಂತ ಹಿಂಗೆ ಮಾಡೋದು. ಈಗ ನನಗೆ 75 ನಡೀತಾ ಇದೆಯಲ್ಲ, ಅದು ಗೊತ್ತಾಗ್ಬಾರ್ದಲ್ಲ. 75 ಅಂದ್ಬಿಟ್ರೆ ನೀ ಏನ್ ಮಾಡ್ತೀಯಾ ಅಂತ ಅಲ್ಲಿ ಹೇಳಕ್ ಶುರು ಮಾಡ್ಬಿಡ್ತೀಯ. ಅನೇಕರು ಹುಟ್ಟುಹಬ್ಬದ್ದು ಡೇಟ್ ಹಾಕೋದಿಲ್ಲ, ವಯಸ್ಸು ಹಾಕಲ್ಲ. ಇಂಥವ್ರು ಹುಟ್ಟುಹಬ್ಬಕ್ಕೆ ಶುಭಾಶಯ ಅಂತಾರೆ. ನಿಮ್ಗೆ 75 ಆಗಿದೆ ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಏನಪ್ಪ ಹೇಳ್ತೀಯ ನೀವು? ಕೇಳಿ ಈಶ್ವರಪ್ಪ, ನೀವು ಆ ಕಡೆ ಕೇಳಿ ಕೇಳಿಲ್ಲ ಈಶ್ವರಪ್ಪ. ನನಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ನಾವು ಹುಟ್ಟಿದ ದಿನ. ಮೇಷ್ಟ್ರು ಬರ್ಕೊಂಡಿರೋದು ನಾನು 5ನೇ ತರಗತಿಗೆ ನೇರವಾಗಿ ಅಡ್ಮಿಟ್ ಮಾಡ್ಕೊಂಡ್ರು. 5ನೇ ತರಗತಿಗೆ ಆಗ ರಾಜಪ್ಪ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು ನಮ್ಮ ಸ್ಕೂಲ್ನಲ್ಲಿ. ಅವರು ಒಂದು ವಯಸ್ಸು ಬರ್ಕೊಂಡ್ರು, ಡೇಟ್ ಆಫ್ ಬರ್ತ್ ಬರ್ಕೊಂಡಿದ್ದಾರೆ. 3/8/1947 ಅಂತ ಬರ್ಕೊಂಡಿದ್ದಾರೆ. ಅದನ್ನೇ ಡೇಟ್ ಆಫ್ ಬರ್ತ್ ಅಂತ ಅನ್ಕೊಬಿಟ್ಟಿದೀವಿ ಈಗ ನಾವು. ಅದಕ್ಕೆ ನಾನು ಯಾವತ್ತೂ ಕೂಡ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಯಾವತ್ತು ಹುಟ್ಟಿದೀನಿ ಅಂತ. ನಂಬರ್ 1, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಹೆಬ್ಬೆಟ್ಟು ಹೊತ್ತವರು, ಸೊ ಹಂಗಾಗಿ ಬರ್ಕೊಂಡಿಲ್ಲ. ಹಂಗಾಗಿ ನನಗೆ ನಾನು ಆ ಡೇಟ್ ಪ್ರಕಾರ 75ನೇ ವರ್ಷ ನಡೀತಾ ಇದೆ. ಅದಕ್ಕೆ 75 ಅಂತ ಅನ್ಕೊಂಡಿದ್ದೀನಿ. ನೀನು 60 ಅಂತಂದ್ರೆ ಪರವಾಗಿಲ್ಲ ನನಗೇನಂತ. ಈಗ ನಂದು ನಾನಿಲ್ಲಿ ಕುಳಿತು ಹೇಳಬಹುದಾದಂಥದ್ದು ಒಂದೇ, ಈ ರೀತಿ ಯಾರ್ಯಾರಿಗೆ ಅವ್ರವ್ರ ವಯಸ್ಸಿನ ಬಗ್ಗೆ ಅನುಮಾನ ಇದೆಯೋ ಅದಕ್ಕೆ ಯಾವ್ದಾರು ಒಂದು ಆಯೋಗ ಏನಾದ್ರು ರಚನೆ ಮಾಡಿ ಅವರಿಗೆ ನಮ್ಮ ಹುಟ್ಟಿದ ದಿನಾಂಕ ಮತ್ತು ವಯಸ್ಸನ್ನೆಲ್ಲ ತಿಳಿಸೋದಕ್ಕೆ ಹೇಳೋಣ ಅಷ್ಟೇ. ಇನ್ನೇನು ಅದಕ್ಕೂ ವಿರೋಧ ಮಾಡ್ತಾರೆ ಇವರು. ಇಲ್ಲ ಹಾಗಿದೆಲ್ಲ ಇಲ್ಲ. ನೀವ್ ಹೇಳಿದ್ರು ವಿರೋಧ ಮಾಡ್ತಾರೆ ಅಷ್ಟೇ. ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡು ತಂದೆ ಮಗಳು ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಉಳ್ಳಾಳ ಬಳಿ ನಡೆದಿದೆ. ಕಲ್ಯಾಣ ಮಂಟಪ ಬುಕ್ ಮಾಡಿ ಮನೆಗೆ ವಾಪಸ್ ಆಗ್ತಿದ್ದಾಗ ಮಂಗನಹಳ್ಳಿ ಬ್ರಿಡ್ಜ್ ಬಳಿ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಬೈಕ್ ಸಂಪೂರ್ಣ ಭಸ್ಮ ಆಗಿತ್ತು. ನಿನ್ನೆ ತಂದೆ ಮೃತಪಟ್ಟಿದ್ರೆ ಇವತ್ತು ಮಗಳು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಅದರಿಂದ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಸಚಿವ ಸೋಮಶೇಖರ್ ಸೂಚನೆ ಬೆನ್ನಲ್ಲೇ ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದರು. ಅವರನ್ನು ಹತ್ತಿರದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ತದನಂತರ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಹೆಚ್ಚಿನ ಒಂದು ಟ್ರೀಟ್ಮೆಂಟ್ಗಾಗಿ ಅವರಿಬ್ಬರೂ ಸಹಿತ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಬಗ್ಗೆ ವರದಿ ಆಗಿದೆ. ಸ್ಥಳೀಯರು ಹೇಳಿದ ಪ್ರಕಾರ ಕಂಪ್ಲೇಂಟಲ್ಲಿ ಹೇಳಿದ್ದಾರೆ. ಅವರು ಮಧ್ಯಾಹ್ನವೇ ಅಲ್ಲಿ ಟ್ರಾನ್ಸ್ಫಾರ್ಮರ್ನಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ದೂರನ್ನು ನೀಡಿದರೂ ಸಹಿತ ಯಾರು ಬಂದು ಅದನ್ನು ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲು. ಪಾಲಿಕೆ ಕಸದ ಲಾರಿ ಡಿಕ್ಕಿಯಾಗಿ ಮೃತಪಟ್ಟಿದ್ದ ಬಾಲಕಿಯ ಅಕ್ಷಯ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಲಾಗಿದೆ. ಬಿಬಿಎಂಪಿಯಿಂದ 5 ಲಕ್ಷ, ಗುತ್ತಿಗೆದಾರರಿಂದ 2 ಲಕ್ಷ ಹಾಗೂ ಶಾಸಕ ಸುರೇಶ್ ಕಡೆಯಿಂದ 3 ಲಕ್ಷ ಪರಿಹಾರ ನೀಡಲಾಗಿದೆ. ಅಕ್ಷಯ ಕುಟುಂಬಸ್ಥರು ಆರಂಭದಲ್ಲಿ ಪರಿಹಾರವನ್ನು ನಿರಾಕರಿಸಿದ್ರು. ಆದರೆ ಕುಟುಂಬಸ್ಥರ ಮನವೊಲಿಸಿ ಪರಿಹಾರ ನೀಡುವಲ್ಲಿ ಪಾಲಿಕೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 43 ಮಾಲ್ಗಳಿದ್ದು ಈ ಪೈಕಿ 9 ಮಾಲ್ಗಳು ಬರೋಬ್ಬರಿ 69 ಕೋಟಿ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿವೆ.
ರಾಯಲ್ ಮೀನಾಕ್ಷಿ ಮಾಲ್ 1,49,00,000, ರಾಕ್ಲೈನ್ ಮಾಲ್ 6,64 ಲಕ್ಷ, ವರ್ಜಿನಿಯಾ ಮಾಲ್ 64 ಲಕ್ಷ, ಸೋಲ್ ಸ್ಪೇಸ್ ಅರೇನಾ ಮಾಲ್ 85 ಲಕ್ಷ, ವಿಆರ್ ಮಾಲ್ 3,90,00,000, ಗೋಪಾಲನ್ ಮಾಲ್ 9,86,000, ಜಿಟಿ ವರ್ಲ್ಡ್ ಮಾಲ್ 3,85,00,000, ಮಂತ್ರಿ ಮಾಲ್ 20 ಕೋಟಿ ಹಾಗೂ ಹೊಸದಾಗಿ ಆರಂಭವಾಗಿರುವ ಲೂಲು ಹೈಪರ್ ಮಾರ್ಕೆಟ್ಗೆ 18 ಕೋಟಿಗೂ ಹೆಚ್ಚು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿವೆ. ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಆಘಾತ ಎದುರಾಗಿದೆ. ಕಲ್ಲಿದ್ದಲು ಕೊರತೆಯಿಂದಾಗಿ ರಾಯಚೂರಿನ ಶಕ್ತಿನಗರದ ಆರ್ಟಿಪಿಎಸ್ನ 3 ಘಟಕ ಸ್ಥಗಿತಗೊಂಡಿದೆ. ಬಿಟಿಪಿಎಸ್, ವೈಟಿಪಿಎಸ್ಗಳಲ್ಲೂ ವಿದ್ಯುತ್ ಉತ್ಪಾದನೆ ಕುಂಠಿತಗೊಂಡಿದೆ. ಸದ್ಯ ಕೇವಲ 52.4 ಸಾವಿರ ಟನ್ ಕಲ್ಲಿದ್ದಲು ಸ್ಟಾಕ್ ಇದ್ದು ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಸಲು ಅದು ಸಾಕಾಗಲ್ಲ. 2007ರ ಪ್ರವಾಹ ಸಂತ್ರಸ್ತರಿಗೆ 15 ವರ್ಷವಾದರೂ ಪರಿಹಾರ ಸಿಕ್ಕಿಲ್ಲ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿನಿಧಿಸುವ ಬಾದಾಮಿ ಕ್ಷೇತ್ರದ ಪಟ್ಟದಕಲ್ಲಿನ ಸಂತ್ರಸ್ತರು ಸೂಕ್ತ ಸೂರಿಲ್ಲದೆ 3 ವರ್ಷಗಳಿಂದ ತಗಡಿನ ಶೆಡ್ಡಲ್ಲೇ ವಾಸಿಸುತ್ತಿದ್ದಾರೆ. ಮನೆ ಕಳ್ಕೊಂಡವರಿಗೆ 5 ಲಕ್ಷ ಪರಿಹಾರ ಘೋಷಿಸಲಾಗಿತ್ತು. ಇದುವರೆಗೂ ಪರಿಹಾರವೂ ಸಿಕ್ಕಿಲ್ಲ. ಸರ್ಕಾರದಿಂದ ನಿವೇಶನವೂ ದೊರೆತಿಲ್ಲ. ಆದ್ದರಿಂದ ನೆರೆ ಸಂತ್ರಸ್ತರು ದೇವಸ್ಥಾನದಲ್ಲೇ ಆಶ್ರಯ ಪಡೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದೆ ಉಳಿದಿದೆ. ಅದರಿಂದ ಎಸ್ಎಸ್ಎಲ್ಸಿಯ ಉತ್ತಮ ಫಲಿತಾಂಶಕ್ಕಾಗಿ ಚಾಮರಾಜನಗರದ ಶಿಕ್ಷಕರು ಪಣ ತೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಮುಂಜಾನೆ ಹಾಗೂ ಮುಸ್ಸಂಜೆ ವಿಶೇಷ ತರಗತಿಯನ್ನು ತೆಗೆದುಕೊಳ್ತಿದ್ದಾರೆ. ಸಂಜೆ 7ರಿಂದ ರಾತ್ರಿ 10:30ವರೆಗೂ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾರೆ. ಬೆಳಗ್ಗೆ 5:30ರಿಂದ 8 ಗಂಟೆವರೆಗೆ ವಿಶೇಷ ತರಗತಿಯನ್ನು ತೆಗೆದುಕೊಳ್ತಿದ್ದಾರೆ. ರಾತ್ರಿ ಉಳ್ಕೊಳ್ಳುವ ಮಕ್ಕಳಿಗೆ ಊಟದ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಭಾನುವಾರವೂ ಪಾಠ ಮಾಡಿ ಸಂಜೆ ಹೊತ್ತು ಗುಂಪು ಅಭ್ಯಾಸ ಮಾಡಿಸುತ್ತಿದ್ದಾರೆ. ಮಕ್ಕಳ ಮನೆಗಳಿಗೆ ತೆರಳಿ ಪೋಷಕರನ್ನ ಭೇಟಿ ಮಾಡಿ ಸಲಹೆ ಕೊಡ್ತಿದ್ದಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ರೋಬೋ ಟೀಚರ್ ಬಂದಿದೆ. ಬೆಂಗಳೂರಿನ ಮಲ್ಲೇಶ್ವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಗಲೇ ಹೆಸರಿನ ರೋಬೋ ಪಾಠ ಮಾಡ್ತು. ಕೇಳಿದ ಪ್ರಶ್ನೆಗೂ ಉತ್ತರಿಸಿತು. ರೋಬೋ ಪಾಠ ಮಾಡುವ ಮೊದಲ ಪ್ರಾತ್ಯಕ್ಷಿಕೆಯಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಭಾಗಿಯಾಗಿ ರೋಬೋ ಪಾಠ ಕೇಳಿದ್ರು. You are correct. Let us look inside the lead cell to understand where they are headsets. ಇದು ಲೈಟಿಂಗ್ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ. It is made up of dead cells. ಇಂದ ಎಲೆಗಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಅನುಭವ ಏನು ಅಂತ ನಮಗೆ ಗೊತ್ತಾಗ್ತದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತಮ್ಮಡಹಳ್ಳಿಯಲ್ಲಿ ಪೂಜಾರಿ ಕೊಂಡಕ್ಕೆ ಬಿದ್ದಿದ್ದಾರೆ. ಮಾರಮ್ಮ ಹಬ್ಬದ ಕೊಂಡೋತ್ಸವದ ವೇಳೆ ದುರಂತ ಸಂಭವಿಸಿದ್ದು ತಕ್ಷಣವೇ ಎಚ್ಚೆತ್ತ ಭಕ್ತರು ಪೂಜಾರಿ ದೇವರಗುಡ್ಡಪ್ಪ ನಿಂಗರಾಜು ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದಾವಣಗೆರೆಯಲ್ಲಿ ಹೆರಿಗೆಯಾದ 2 ಗಂಟೆಯಲ್ಲಿ ನಾಪತ್ತೆಯಾದ ಗಂಡು ಮಗು 1 ವಾರವಾದರೂ ಪತ್ತೆಯಾಗಿಲ್ಲ. ಅದರಿಂದ ಆರೋಪಿ ಗುರುತು ಪತ್ತೆ ಮಾಡಿದವರಿಗೆ 25,000 ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ಮಗು ಕಳ್ಳತನ ಮಾಡಿದ ಮಹಿಳೆ ಸಿಕ್ಕರೂ ಕೂಡ ಆರೋಪಿ ಇನ್ನೂ ಪತ್ತೆಯಾಗಿಲ್ಲ. ಅದರಿಂದ ದಾವಣಗೆರೆ ಎಸ್ಪಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದ್ದ ಶ್ರೀಗಂಧ ವನ್ಯಜೀವಿಗಳ ಚರ್ಮ ಕೊಂಬು ಕಳ್ಳತನವಾದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 2019-20ರ ಸಾಲಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು 1,45 ಲಕ್ಷ ಮೌಲ್ಯದ 75 ಕೆಜಿ ಶ್ರೀಗಂಧ ಮತ್ತಿತರೆ ಮರಗಳ ತುಂಡುಗಳು, ಬೆಲೆ ಕಟ್ಟಲಾಗದ ವನ್ಯಜೀವಿಗಳ ಕೊಂಬು, ಚರ್ಮ ಹಾಗೂ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ರು. ಈಗ ಅಷ್ಟೂ ವಸ್ತುಗಳನ್ನು ರಾತ್ರೋರಾತ್ರಿ ಕದಿಯಲಾಗಿದೆ. ಹಾಸನ ಜಿಲ್ಲೆಯ ಕೌಕೋಡಿಯಲ್ಲಿ 12 ಅಡಿ ಉದ್ದದ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿತ್ತು. ಪ್ರವೀಣ್ ಅನ್ನುವರ ಮನೆ ಬಳಿ ಕಾಣಿಸಿಕೊಂಡಿದ್ದ ಕಾಳಿಂಗ ಸರ್ಪವನ್ನ ಸ್ನೇಕ್ ರಘು ಸಹಕಾರದಿಂದ ಸೆರೆ ಹಿಡಿಯಲಾಯಿತು. ಸ್ನೇಕ್ ರಘು ಸೆರೆ ಹಿಡಿದಿದ್ದ ಕಾಳಿಂಗ ಸರ್ಪವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮೀಸಲು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಅವರೇ ಹೋಗೋದು ಗ್ರೂಪಿಗೆ ಹಾಕ್ಬಿಡು.
ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದೆ. ಉದಯವಾರ, ಕಲ್ಲಳ್ಳಿ, ಕೆಸಗುಲ್ಲಿ ಗ್ರಾಮಗಳಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದ್ದು ಆಹಾರ ಅರಸಿ ಮನೆಗೆ ನುಗ್ಗಿದ ಆನೆ ಕಂಡು ಜನ ಕಿರ್ಚಾಡಿದ್ದಾರೆ. ಸಿಟ್ಟಿಗೆದ್ದ ಆನೆ ಮನೆ ಮೇಲೆ ದಾಳಿ ಮಾಡಿದ್ದು ಮನೆಯ ಕಂಬ ಬಿರುಕು ಬಿಟ್ಟಿದೆ. ಮತ್ತೊಂದೆಡೆ 9 ಆನೆಗಳ ಹಿಂಡಿನ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು 500ಕ್ಕೂ ಹೆಚ್ಚು ಕಾಫಿ ಗಿಡ, ಶುಂಠಿ ಹಾನಿಯಾಗಿದೆ. ಸದ್ಯ ಸಕಲೇಶಪುರ ತಾಲೂಕಿನ ಕೆಸಗುಲಿ ಗ್ರಾಮಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಒಂದೆಡೆ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ರೆ ಇನ್ನೊಂದೆಡೆ ಒಂಟಿ ಮಂಗನ ಕಾಟ ಶುರುವಾಗಿದೆ. ಮಾರನಹಳ್ಳಿ ಗ್ರಾಮದಲ್ಲಿ ದಾರಿ ಹೋಕರ ಮೇಲೆ ಒಂಟಿ ಮಂಗ ದಾಳಿ ಮಾಡುತ್ತಿದೆ. ಅಂಗನವಾಡಿ ಮತ್ತು ಶಾಲೆ ಬಳಿಯಲ್ಲಿರೋ ಮಂಗನ ದಾಳಿಯಿಂದ ಕಾರ್ಯಪ್ಪ, ಲೋಕೇಶ್ ಅನ್ನುವರು ಗಾಯಗೊಂಡಿದ್ದು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅದರಿಂದ ಮಕ್ಕಳ ಮೇಲೆ ದಾಳಿ ಮಾಡುವ ಮುನ್ನ ಮಂಗವನ್ನು ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕುಲಹಳ್ಳಿಯ ಬಾವಿಯೊಂದರಲ್ಲಿ 7 ಅಡಿ ಉದ್ದದ ಮೊಸಳೆ ಪ್ರತ್ಯಕ್ಷವಾಗಿದೆ. ಕೃಷ್ಣಾ ನದಿಯಿಂದ ಆಹಾರ ಅರಸಿ ಬಂದಿದ್ದ ಮೊಸಳೆ ಸದಾಶಿವ ಅನ್ನುವ ರೈತನ ಬಾವಿಯಲ್ಲಿ ಬಿದ್ದಿತು. ತಕ್ಷಣವೆಚ್ಚೆತ್ತ ಅರಣ್ಯಾಧಿಕಾರಿಗಳು, ಸ್ಥಳೀಯರು ಹಾಗೂ ಮೀನುಗಾರರ ಸಹಾಯದಿಂದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ. ಇದು ಯಾರ ಬಾಯಲ್ಲಿ ಸಿಕ್ಕಿತ್ರಿ? ಇದು ಯಾವ ಗ್ರಾಮ? ಹಿಜಾಬ್ ಅರ್ಜಿ ತುರ್ತು ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ರಾಜ್ಯ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ತುರ್ತು ವಿಚಾರಣೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪರೀಕ್ಷೆಗಳು ಸಮೀಪಿಸ್ತಾ ಇವೆ, ವಿಚಾರಣೆ ನಡೆಸಿ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಮನವಿ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಜೆಐ ಇದಕ್ಕೂ ಪರೀಕ್ಷೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಲೈಂಗಿಕ ಕಾರ್ಯಕರ್ತೆಯರು ನಟ್ಟ ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಬೆಳಗಾವಿಯ ಖಡೆ ಬಜಾರ್ ಮಾರ್ಕೆಟ್ ಠಾಣೆ ವ್ಯಾಪ್ತಿಯಲ್ಲಿ ಜಡೆ ಹಿಡಿದು ಜಗಳ ಮಾಡಿಕೊಂಡಿದ್ದಾರೆ. ಒಬ್ಬರ ಸರಹದ್ದಲ್ಲಿ ಇನ್ನೊಬ್ಬರು ಪ್ರವೇಶಿಸಿದ್ದಕ್ಕೆ ಮಾರಾಮಾರಿ ನಡೆದಿದೆ. ಮಹಾರಾಷ್ಟ್ರದ ಮಧ್ಯ ಕರಾವಳಿಯಲ್ಲಿ ವಾಯುಭಾರ ಕುಸಿತಗೊಂಡಿದ್ದು ರಾಜ್ಯದಲ್ಲಿ ಮುಂದಿನ 4 ದಿನ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಬಳ್ಳಾರಿ, ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಮೈಸೂರು, ತುಮಕೂರು ಜಿಲ್ಲೆಯಲ್ಲಿ 24ರಿಂದ 26ರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ ಜಿಲ್ಲೆಯಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ರೆಡ್ಡಿಹಳ್ಳಿಯಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಕೊಲ್ಲಾಪುರದಮ್ಮ ಜಾತ್ರೆಯಲ್ಲಿ ವಯಸ್ಸಿನ ಹಂಗಿಲ್ಲದೆ ಗ್ರಾಮಸ್ಥರು ಕುಣಿದು ಕುಪ್ಪಳಿಸಿದ್ರು. ಮಹಿಳೆಯರು, ವೃದ್ಧೆಯರು ಕೂಡ ತಮಟೆ ಬಡಿತಕ್ಕೆ ಭರ್ಜರಿ ಸ್ಟೆಪ್ ಹಾಕಿ ಜಾತ್ರೆಗೆ ಮೆರುಗು ತಂದರು. ದಾವಣಗೆರೆ ವಿದ್ಯಾನಗರದ ಸ್ವಪ್ನ ಎಂಬಿಎಯಲ್ಲಿ 5 ಚಿನ್ನದ ಪದಕ ಗಳಿಸಿದ್ದಾರೆ. ಮಂಜುನಾಥ್ ಹಾಗೂ ಗಿರಿಜಮ್ಮ ದಂಪತಿ ಪುತ್ರಿ ಸ್ವಪ್ನ ಖಾಸಗಿ ಬೈಕ್ ಶೋರೂಮ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ 5 ಚಿನ್ನದ ಪದಕ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಈ ಮೂಲಕ ದಾವಣಗೆರೆ ವಿವಿಯಲ್ಲೇ ಅತಿ ಹೆಚ್ಚಿನ ಚಿನ್ನದ ಪದಕ ಪಡೆದು ಸಾಧನೆ ಮಾಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿವಿಯ 9ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಚಿನ್ನದ ಪದಕದ ಪ್ರದಾನ ಆಗಲಿದ್ದು, ಸ್ವಪ್ನ ಅಲ್ಲದೆ ಇನ್ನೂ 44 ವಿದ್ಯಾರ್ಥಿಗಳಿಗೆ 79 ಚಿನ್ನದ ಪದಕ ನೀಡಿ ಸನ್ಮಾನಿಸಲಾಗುತ್ತೆ. ಪಿಜಿ ಸೆಂಟರ್ ಬೇರೆ ಮತ್ತೆ ಬೇರೆ ಕಾಲೇಜ್ ಅಂತ. ಸುಮ್ಮನೆ ನಿಂತಿದ್ದವನ ಸತ್ಯ ದೃಶ್ಯ ನೋಡ್ತಿದ್ರಿ. ಆದ್ರೆ ತೋರ್ಸೋದು ಸಾಯೋಕೆ ಹೋದವನು ಬದುಕಿದ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ತಮಿಳುನಾಡಿನ ಕಲ್ಯಾಣ ವಿಠಲವಾಡಿ ಬಳಿ 18 ವರ್ಷದ ಕುಮಾರ್ ಅನ್ನುವಾತ ರೈಲಿನ ಪ್ಲಾಟ್ಫಾರ್ಮ್ ಬಳಿ ನಿಂತಿದ್ದ. ಜನ ಕರೆದ್ರು ಆತ ಕದರಲಿಲ್ಲ. ಕೊನೆಗೆ ಮುಂಬೈಗೆ ಹೋಗ್ತಾ ಇದ್ದ ನಾನ್ ಸ್ಟಾಪ್ ಮಧುರೈ ಎಕ್ಸ್ಪ್ರೆಸ್ ರೈಲು ಬರ್ತಿದ್ದಂತೆ ಯುವಕ ರೈಲು ಕಂಬಿ ಮೇಲೆ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಸ್ಥಳದಲ್ಲಿದ್ದ ಪೊಲೀಸ್ ಹವಾಲ್ದಾರ್ ರಿಷಿಕೇಶ್ ಮಾನೆ ತಕ್ಷಣ ಕೆಳಕ್ಕೆ ಜಿಗಿದು ಯುವಕನನ್ನ ದೂರ ಎಳ್ಕೊಂಡು ಹೋಗಿ ಪ್ರಾಣ ಉಳಿಸಿದ್ದಾರೆ.
ಯುವಜನ ಶ್ರಮಿಕ ರೈತ ತೆಲಂಗಾಣ ಪಾರ್ಟಿ ಮುಖ್ಯಸ್ಥೆ ಆಂಧ್ರಪ್ರದೇಶ ಸಿಎಂ ವೈಎಸ್ ಜಗನ್ ರೆಡ್ಡಿ ಸೋದರಿ ವೈಎಸ್ ಶರ್ಮಿಳಾ ಅವರು ತೆಲಂಗಾಣ ರಾಜ್ಯದಾದ್ಯಂತ ಪ್ರಜಾಪ್ರಸ್ಥಾನ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ದುರ್ಶನಗಾನಿಪಲ್ಲಿ ಗ್ರಾಮದಲ್ಲಿ ಒಂದು ಮರದ ಕೆಳಗೆ ನಿಂತು ಸ್ಥಳೀಯ ಜನರೊಂದಿಗೆ ಸಂವಾದ ನಡೆಸಿದಾಗ ಜೇನುನೊಣಗಳು ಶರ್ಮಿಳಾ ಮತ್ತು ಉಳಿದವರ ಮೇಲೆ ದಾಳಿ ನಡೆಸಿವೆ. ಉಳಿದ ಸಿಬ್ಬಂದಿ ಸಹಕಾರದಿಂದ ಶರ್ಮಿಳಾ ಅಪಾಯದಿಂದ ಪಾರಾಗಿದ್ದಾರೆ. ಮುಂಬೈನಲ್ಲಿ ಮಹಿಳೆಯೊಬ್ಬಳು ಕುಡಿದ ನಶೆಯಲ್ಲಿ ರಂಪಾಟ ಮಾಡಿದ್ದಾಳೆ. ಓಲಾ ಚಾಲಕನಿಗೆ ಹಿಗ್ಗಾಮುಗ್ಗಾ ಬೈದು ರಸ್ತೆಯಲ್ಲಿ ಕೂಗಾಡಿದ್ದಾಳೆ. ಆಕೆಯನ್ನು ಪ್ರಶ್ನಿಸಿದ ಪೊಲೀಸರ ಕೊರಳಪಟ್ಟಿಗೆ ಕೈ ಹಾಕಿದ್ದಾಳೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. बुलाए ना सर आपने, बहुत बहुत मेहरबानी सर आपका. इन लोगों ने ना ओला उबर के ड्राइवर को एकदम पागल समझ रखा है. ओके 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 कोई बात नहीं. आप ಜಮ್ಮು ಮತ್ತು ಕಾಶ್ಮೀರ ಕುರಿತು ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ನೀಡಿದ ಹೇಳಿಕೆಗೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರವು ಭಾರತದ ಆಂತರಿಕ ವಿಚಾರ. ಚೀನಾದ ಸಚಿವರು ಕೊಟ್ಟಂತಹ ಹೇಳಿಕೆ ಅನಗತ್ಯವಾಗಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇಸ್ಲಾಮಾಬಾದ್ನಲ್ಲಿ ನಡೆದ ಇಸ್ಲಾಮಿಕ್ ಸಹಕಾರ ಸಂಘಟನೆ ಸಮಾವೇಶದಲ್ಲಿ ವಾಂಗ್ ಯಿ ಜಮ್ಮು ಮತ್ತು ಕಾಶ್ಮೀರ ವಿಚಾರ ಪ್ರಸ್ತಾಪಿಸಿದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.